ಇವತ್ತು ಬೀಟ್ರೂಟ್ ಹುಳಿ ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಮೊದಲಿಗೆ ಬೀಟ್ರೂಟನ್ನು ಸಣ್ಣಗೆ ಹೆಚ್ಚಿಕೊಂಡು ವಾಶ್ ಮಾಡಬೇಕು. ಹಾಗೆಯೇ ಹೆಸರು ಕಾಳನ್ನು ತಗೊಳ್ಬೇಕು. 2 ಹೆಸರು ಕಾಳು ಮತ್ತು ಬೀಟ್ರೂಟ್ ಎರಡನ್ನೂ ಒಂದು ಕುಕ್ಕರಿಗೆ ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕು. ವಾಶ್ ಮಾಡ್ಕೊಂಡಾದ್ಮೇಲೆ ಅದು ಬೇಯಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, ಸ್ವಲ್ಪ ಅರಿಶಿಣ, ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಒಂದು 3 ವಿಷಲ್ ಬರೋ ತನಕ ಕೂಗಿಸ್ಬೇಕು. ನಂತರ ಕುಕ್ಕರನ್ನು ವಿಷಲ್ ಟರ್ನ್ ಮೇಲೆ ಅದನ್ನು ಓಪನ್ ಮಾಡಿದಾಗ ಹೆಸರು ಕಾಳು ಮತ್ತು ಬೀಟ್ರೂಟು ಎರಡು ಕ್ಲೀನಾಗಿ ಬೆಂದಿದೆ. ನೆಕ್ಸ್ಟು ಮಸಾಲೆಗೆ ಏನೇನು ಬೇಕು ಅಂಥೇಳಿ ನೋಡೋಣ. ಒಣಮೆಣಸು ಒಂದು 3 ತೊಗೊಂಡಿದ್ದೀನಿ, ನಾನಿಲ್ಲಿ ಇಬ್ಬರಿಗೋಸ್ಕರ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ಅರ್ಧ ಸ್ಪೂನು, ಧನಿಯಾ ಅರ್ಧ ಸ್ಪೂನು, ಜೀರಿಗೆ 1/4 ಸ್ಪೂನು, ಒಂದು 4 ಕಾಳು ಮೆಂತೆ, ಇಷ್ಟು ಮಸಾಲೆಯನ್ನು ತೊಗೊಂಡಿದ್ದೀನಿ. ಇದ್ರ ಜೊತೆಗೆ 1/4 ಬಟ್ಲು ತೆಂಗಿನ ತುರಿ, 2 ಟೊಮೊಟೊನ ಸಣ್ಣಗೆ ಹೆಚ್ಕೊಂಡಿದ್ದೀನಿ. ಏನು ಮಸಾಲೆ ತೋರಿಸ್ದೆ, ಒಣಮೆಣಸು, ಧನಿಯಾ, ಅದನ್ನು ಒಂದು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದು ಬ್ರೌನ್ ಕಲರ್ ಬರೋ ತನಕ ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಅದಕ್ಕೆ ನಾನು ತೆಂಗಿನ ತುರಿನೂ ಕೂಡ ಹಾಕ್ಕೊಂಡು 1-2 ಸೆಕೆಂಡು ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ಹುರಿದಿರುವಂಥ ಮಸಾಲೆ, ಅದಕ್ಕೊಂದು ಸ್ವಲ್ಪ ಇಂಗು ಹಾಕಿ ರುಬ್ಕೊಂಡು ಅದನ್ನು ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಅದೇ ಥರ ಟೊಮೊಟೊ ಏನು ಸಣ್ಣ ಕಟ್ ಮಾಡಿದ್ದೆ ಅದನ್ನು ಕೂಡ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದರೆ ಅದನ್ನು ಹಾಗೆ ಯೂಸ್ ಮಾಡ್ಬೋದು. ಅದನ್ನು ಕೂಡ ಆ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಏನು ಬೇಯಿಸ್ಕೊಂಡಿದ್ವಿ ನಾವು ಬೀಟ್ರೂಟು ಹೆಸರು ಕಾಳನ್ನು, ಅದನ್ನು ಆ ಪಾತ್ರೆಗೆ ಹಾಕಿ ಅದಕ್ಕೆ ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ನಾನಿಲ್ಲಿ ಒಂದು ಸಣ್ಣ ಬೆಲ್ಲದ ಚೂರನ್ನು ಅಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ. ಇಷ್ಟಾದಮೇಲೆ ಈ ಹುಳಿಗೆ ಒಂದು ಒಗ್ಗರಣೆ ಕೊಡೋಣ. ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಒಣಮೆಣಸು, ಕರಿಬೇವು, ಹಾಗೆ ಒಂದು ಸ್ವಲ್ಪ ಇಂಗನ್ನು ಹಾಕಿ ಒಗ್ಗರಣೆಯನ್ನು ರೆಡಿ ಮಾಡಿಕೊಂಡು ಆ ಒಗ್ಗರಣೆಯನ್ನು ನಾವೇನು ಮಿಶ್ರಣ ಮಾಡಿದ್ವಿ ಆ ಹುಳಿಗೆ ಆ ಒಗ್ಗರಣೆಯನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಳ್ಬೇಕು. ಸಾರು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಕೊಂಡು ಆಮೇಲೆ ಗ್ಯಾಸ್ ಸ್ಟವನ್ನು ಆಫ್ ಮಾಡಿ. ಇವಾಗ ಬೀಟ್ರೂಟಿನ ಹುಳಿ ರೆಡಿಯಾಗಿದೆ. ಇದನ್ನು ನೀವು ಅನ್ನದ ಜೊತೆ, ಚಪಾತಿ ಜೊತೆ ಕೂಡ ಸೇವಿಸ್ಬೋದು.